ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪ್ರಸಿದ್ಧ ಆಭರಣ ಜ್ಯುವೆಲರಿಗಳಲ್ಲಿ ಒಂದಾಗಿರುವ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಹಾಗೂ ಜೆಡಿಎಸ್ ಎಂಎಲ್ಸಿ ಶರವಣ ಅವರ ಬರ್ತ್ಡೇಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬೆಂಗಳೂರಿನ ಬಸವನಗುಡಿಯ ಡಿವಿಜಿ ರಸ್ತೆಯಲ್ಲಿ ಜನ್ಮದಿನದ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅಸಂಖ್ಯಾತ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿದ್ರು. ಡಿವಿಜಿ ರೋಡ್ನುದ್ದಕ್ಕೂ ಶರವಣ ಅವರನ್ನ ಮೆರವಣಿಗೆ ಮಾಡಿ ಹೂಮಳೆ ಸುರಿಸಲಾಯಿತು. ಬಳಿಕ ಸಾಯಿ ಗೋಲ್ಡ್ ಪಾರ್ಟಿ ಹಾಲ್ನಲ್ಲಿ ಕಿಕ್ಕಿರಿದು ತುಂಬಿದ ಅಭಿಮಾನಿಗಳ ಜೊತೆ ಕೇಕ್ ಕಟ್ ಮಾಡಿ ಜನ್ಮದಿನವನ್ನು ಆಚರಿಸಿದ್ದಾರೆ. ಶರವಣ ಒಡೆತನದ ಸಾಯಿ ಗೋಲ್ಡ್ ಸಿಬ್ಬಂದಿ ಹಾಗೂ ಅಭಿಮಾನಿಗಳು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ರು. ಇದೇ ವೇಳೆ ಅವಧೂತರಾದ ವಿನಯ್ ಗುರೂಜಿ ಕೂಡ ಆಗಮಿಸಿ ಶರವಣ ಅವರಿಗೆ ಶುಭ ಕೋರಿದ್ದಾರೆ. ಬಳಿಕ ಮಾತನಾಡಿದ ಶರವಣ ಅವರು, ಕೊಡುಗೈ ದಾನಿ ಇದ್ದಂಗೆ ಅವರ ಸೇವೆ ಜನರಿಗೆ ಅತ್ಯಗತ್ಯವಾಗಿದೆ. ಸಿರಿವಂತರಾದರೂ ಕೂಡ ಜನಸಾಮಾನ್ಯರಂತೆ ಎಲ್ಲರೊಟ್ಟಿಗೆ ಬೆರೆಯುವ ಗುಣ ದೊಡ್ಡದು ಅಂತ ಗುಣಗಾನ ಮಾಡಿದ್ರು. ವಿನಯ್ ಗುರೂಜಿ ಅವರ ಆಶೀರ್ವಾದ ಪಡೆದ ನಂತರ ಮಾತನಾಡಿದ ಶರವಣ ಅವರು, ಅಭಿಮಾನಿಗಳು ಬೆಂಬಲಿಗರ ಪ್ರೀತಿಗೆ ಯಾವತ್ತೂ ಚಿರಋಣಿ ಅಂತ ಧನ್ಯವಾದ ತಿಳಿಸಿದ್ದಾರೆ. ನಾನು ವಿಶ್ ಮಾಡಕ್ಕಾಗಿಲ್ಲ, ನನಗೆ ವಿಶ್ ಮಾಡಕ್ ಬಂದ್ರೆ ಅದಕ್ಕೆ ಅವ್ರಿಗೂ ನಾನು ಸೇರಿ ವಿಶ್ ಮಾಡಿದ್ದೀನಿ. ಈ ಒಂದು ನನ್ನ ಹುಟ್ಟುಹಬ್ಬ ಅಂದ್ರೆ ಅದು ಒಂದು ಅರ್ಥಪೂರ್ಣಕವಾಗಿರಬೇಕು. ಸಾಧಕ ಜೀವನ. ಯಾವತ್ತು ನಾವು ನಮ್ಮ ಹಬ್ಬವನ್ನ ಆಚರಣೆ ಮಾಡೋದಕ್ಕಿಂತ ಸಮಾಜಕ್ಕೆ ನಾವು ಏನ್ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ. ಸಮಾಜಮುಖಿ ಸದಾ ಸುಖಿ ಅಂತ ಹೇಳ್ತೀವಿ. ಆ ತರ ಇವತ್ತು ನಮ್ಮೆಲ್ಲರ ಮಾರ್ಗದರ್ಶಕರು ನಮಗೆ 24 ಗಂಟೆಯಿಂದ 24/7 ನಮ್ಮ ಜೊತೆಯಲ್ಲಿ ನಮಗೆ ಎಲ್ಲಾ ರೀತಿಯಲ್ಲಿ ಆಶೀರ್ವಚನ ನೀಡಿ ನಮಗೆ ಆಶೀರ್ವಾದ ಮಾಡ್ತಾ ಇರತಕ್ಕಂತ ಪರಮ ಪೂಜರು ಅವಧೂತರು ಶ್ರೀ ವಿನಯ್ ಗುರೂಜಿ ಅವರ ಪಾದಕ್ಕೆ ನಾನು ನಮಸ್ಕರಿಸುತ್ತಾ, ಇವತ್ತಿನ ದಿನ ನಾವೆಲ್ಲರೂ ಕೂಡ ಇವತ್ತು ಸ್ಕೂಲ್ ಮಕ್ಕಳಿರ್ಬೋದು, ಪೌರ ಕಾರ್ಮಿಕರಿರ್ಬೋದು, ಆಟೋ ಚಾಲಕರಿರ್ಬೋದು, ನಾನು ದಿನನಿತ್ಯ ಮಾಡ್ತಾನೆ ಇರ್ತೀನಿ, ಮಾಡಲ್ಲ ಅಂತಲ್ಲ. ತಿರುಪತಿಗೆ ಹೋಗಿ ಆ ಸ್ವಾಮಿಯ ಆಶೀರ್ವಾದ ಪಡ್ಕೊಂಡು ಬರುವಂತದ್ದು ಹುಟ್ಟುಹಬ್ಬದ ದಿವಸ ಅದು ವಾಡಿಕೆ. ಇವತ್ತು ವಿಶೇಷವಾಗಿ ಅಲ್ಲಿಂದ ಬರುವಾಗಲೇ ಮುಳುಬಾಗಿಲು, ಕೋಲಾರ ಎಲ್ಲಾ ಕಡೆ ನಿಲ್ಸಿ ನಮಗೆ ಒಂಥರ ಪ್ಲಸ್ ಮಾಡಿದ್ದಾರೆ. ನನಗೆ ಬಹಳ ಖುಷಿ ಇದೆ. ಇಲ್ಲಿ ಕೂಡ ಬಂದು ನೋಡಿ, ಒಂದು ದೊಡ್ಡ ಕ್ರೇನ್ ಅನ್ನು ತರಿಸಿ ದೊಡ್ಡ ಹಾರವನ್ನ ಹಾಕಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆ ಮೂಲೆಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ಬಹುಶಃ ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನನ್ನ ಕೆಲಸ ನಿರಂತರವಾಗಿರುತ್ತೆ. ನೀವೆಲ್ಲ ಬಂದು ನನಗೆ ಶುಭ ಕೋರುವ ಮೂಲಕ ನನ್ನ ಜವಾಬ್ದಾರಿಯನ್ನ ಹೆಚ್ಚು ಮಾಡಿದ್ದೀರಿ. ಇದೇ ರೀತಿ ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ ಇರ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರನ್ನ ಕೇಳ್ಕೊತಾ ಇದ್ದೀನಿ. ಪೌರ ಕಾರ್ಮಿಕರಿಗೆ ನಿನ್ನೆ ಹೇಳಿದ್ರು, ಒಟ್ಟಿಗೆ ನಾವು ತಿರುಪತಿ ನಿನ್ನೆ ನಾನು ಗೋವಾ ಪ್ರೋಗ್ರಾಮ್ ಇತ್ತು, ಅಲ್ಲಿ ಹೋಗ್ಬೇಕಾಯ್ತು. ಅವಾಗ ಕೇಳಿದೆ, ಏನು ಹುಟ್ಟಿದಬ್ಬರು ಏನ್ ಮಾಡ್ತಾ ಇದ್ದೀರಿ? ಎಲ್ಲಾ ತರ ಮಾರಲ್ ಆಗಿ ಒಂದು ಹುಟ್ಟಿದಬ್ಬ ಶರವಣ ಪ್ರತಿ ವರ್ಷ ಮಾಡ್ತಾರೆ. ಈ ಸಲಿಯೂ ಆಟೋ ಚಾಲಕರಿಗೆ, ಪೌರ ಕಾರ್ಮಿಕರಿಗೆ ಹೆಲ್ಪ್ ಮಾಡೋ ಮೂಲಕ ಈ ರಾಜ್ಯದ ದೊಡ್ಡ ಸ್ಟ್ರೆಂತ್ ಅಂದ್ರೆ ಯುವಕರು. ಅವರಿಗೆ ಬಿಲ್ಡಿಂಗ್ ಕಟ್ಕೊಳ್ಳೋಕ್ಕಿಂತ ಅದೆಲ್ಲ ಕಳೆದೋಗದೆ ಇರೋ ಒಂದು ತಾಕತ್ತಂದ್ರೆ ವಿದ್ಯೆ. ಆ ವಿದ್ಯೆಗೆ ಸಹಾಯ ಮಾಡುವ ಮೂಲಕ ಇನ್ನು ಉಳಿದ ಎಲ್ಲ ರಾಜಕಾರಣಿಗಳು, ಎಲ್ಲ ಸೆಲೆಬ್ರಿಟಿಗಳಿಗೂ ಸೆಲೆಬ್ರೇಟ್ ಆಗಿರೋ ಒಂದು ಮಾರಲ್ ಮೆಸೇಜ್ ಕೊಟ್ಟಿದ್ದಾರೆ. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಶರವಣ ಸಂಸ್ಥೆಗಳಲ್ಲಿ ನಾನು ನೋಡಿದಾಗೆ ಗೌರ್ಮೆಂಟ್ ಇಂದ ಎಲ್ಲಾ ಗೌರ್ಮೆಂಟ್ ಹೇಳುತ್ತೆ ಮಹಿಳೆಯರಿಗೆ ಆದ್ಯತೆ ಅಂತ ಹೇಳಿ. ಜಾಸ್ತಿ ಬ್ಯಾಂಗ್ಳೂರಲ್ಲಿ ಮಹಿಳೆಯರಿಗೆ ಉದ್ಯೋಗ ಏನಾದ್ರು ಕೊಟ್ಟಿದ್ರೆ ಅದು ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ನಾವು ಅಂತ ಇದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳನ್ನು ವ್ಯಾಪಾರದಲ್ಲಿ ಕ್ರಾಂತಿ ಮಾಡಿದ್ದಾರೆ ಶರವಣ ಅವರು, ರಾಜಕಾರಣದ ಕ್ರಾಂತಿ ಮಾಡಿದ್ದಾರೆ. ಈ ವರ್ಷದಿಂದ ಶೈಕ್ಷಣಿಕದಲ್ಲೂ ಕ್ರಾಂತಿ ಮಾಡಲಿ ಅಂತ ಹೇಳ್ತಾ ದೇವರಲ್ಲಿ ಇನ್ನೂ ಆಯುಷ್, ಆರೋಗ್ಯ, ರಾಜಕೀಯ ಉನ್ನತಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ನನ್ನ ಪ್ರಾರ್ಥನೆ.